ಇಸ್ವಿ 2009 ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ಒಂದು ಕರೆ ಬರುತ್ತೆ. ಕರೆಯನ್ನು ಒಬ್ಬ ASI ಸ್ವೀಕರಿಸಿದ ಒಂದು ಸಂದರ್ಭದಲ್ಲಿ ಆ ಕಡೆಯಿಂದ ಕರೆ ಮಾಡಿದವರು ಒಂದು ಹೆಣ್ಣುಮಗಳು ಕೊಲೆ ಆಗಿದ್ದಾಳೆ. 26 ವರ್ಷದ ಹೆಣ್ಣುಮಗಳು. ಈ ರೀತಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಫಾರ್ ಗೈನ್ ಅಂದರೆ ಯಾವುದೋ ಒಂದು ವಸ್ತುವನ್ನು ಪಡೆಯೋದಕ್ಕೋಸ್ಕರ ಈ ರೀತಿಯಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ಎಚ್ಚೆತ್ತಂತಹ ಪೊಲೀಸ್ನವರು ಸ್ಥಳಕ್ಕೆ ಹೋಗ್ತಾರೆ. HALನ ಒಂದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥದ್ದು ಆ ಒಂದು ಏನು ಓಲ್ಡ್ ಏರ್ಪೋರ್ಟ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ಆ ಭಾಗದಲ್ಲಿ ಲಕ್ಷ್ಮಿ ಎಂಬ 26 ವರ್ಷದ ಹೆಣ್ಣುಮಗಳು, ಹಾಗೆ ತಲೆ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿ ಆಸುಪಾಸಿನಲ್ಲಿರ್ತಕ್ಕಂಥ ಜಾಗದಲ್ಲೂ ಕೂಡ ಬ್ಲಡ್ಡು ಎಲ್ಲ ಕಡೆನೂ ಕೂಡ ಹರಿದಾಡಿತ್ತು. ಏನಪ್ಪ ಇದು ಈ ರೀತಿ ಆಗಾಯ್ತಲ್ಲ, ಇಂತಹ ಒಂದು ಭೀಕರ ಕೊಲೆ ನಡೆದಿದೆ ಅಲ್ಲ ಅಂತ ಹೇಳಿ ಆಗಿನ ಇನ್ಸ್ಪೆಕ್ಟರ್ 2009ರಲ್ಲಿ ಓಲ್ಡ್ ಏರ್ಪೋರ್ಟ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನೀಲಪ್ಪ ಈಟರ್ ಅವರು ಇಂತಹ ಭಯಾನಕವಾದಂತಹ ಇನ್ಸಿಡೆಂಟ್ ನಡೆದಿದೆ, ಯಾರೋ ದುಷ್ಕರ್ಮಿಗಳು ಬಂದು ಈ ರೀತಿಯಾಗಿ ಮರ್ಡರ್ ಮಾಡಿರ್ಬೋದು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆಕೆ ಎಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದಾಳೆ ಆ ಭಾಗದ ಸುತ್ತಮುತ್ತ ಇರ್ತಕ್ಕಂತಹ ಬಟ್ಟೆ ಬರೆಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಆ ಬಿದ್ದಂತಹ ಜಾಗದಲ್ಲಿ ಅಲ್ಲಿ ಒಡವೆಗಳು ಅಥವಾ ಬೆಲೆ ಬಾಳುವಂಥ ವಸ್ತುಗಳು, ಹಣ ಎಲ್ಲದೂ ಕೂಡ ಎಗರಿಸುವಂತಹ ಕೆಲಸವನ್ನು ಆ ಕೊಲೆಗಾರ ಮಾಡಿದ್ದ. ಈ ಕಾರಣಕ್ಕೋಸ್ಕರ ಆಸುಪಾಸಿನಲ್ಲಿರ್ತಕ್ಕಂತಹ ಏನು ನಿರ್ಮಾಣ ಹಂತದ ಕಟ್ಟಡದ ಕೆಲ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬಂದು ಈಟರ್ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ನೀಲಪ್ಪ ಈಟರ್ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅಲ್ಲೊಂದು 50ರಿಂದ 60 ಏನು ಪ್ಲಂಬರ್ಗಳಿರ್ಬೋದು, ಗಾರೆ ಕೆಲಸದವ್ರು ಇರ್ಬೋದು, ಅದೇ ರೀತಿಯಾಗಿ ಆಸುಪಾಸಿನಲ್ಲಿ ಓಡಾಡುವಂಥವ್ರು ಇರ್ಬೋದು, ಹಳೆ ರೌಡಿ ಶೀಟರ್ಗಳಿರ್ಬೋದು, ಇವರೆಲ್ಲರನ್ನೂ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಆದರೆ ಯಾವುದರಲ್ಲೂ ಕೂಡ ಒಂದೇ ಒಂದು ಕ್ಲೂ ಸಿಗಲ್ಲ. ನಂತರದಲ್ಲಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಬಲವಾಗುತ್ತೆ. ಲಕ್ಷ್ಮಿಯನ್ನು ಕೊಲೆ ಮಾಡಿದವರು ಲಕ್ಷ್ಮಿಗೆ ಗೊತ್ತಿದ್ದವರೇ ಎಂಬ ಅನುಮಾನವೂ ಕೂಡ ಪೊಲೀಸರಿಗೆ ಕಾಡೋಕೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಆಗಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನೀಲಪ್ಪ ಈಟರ್ ಅವರು ನೇರವಾಗಿ ಆ ಕೊಲೆ ನಡೆದಂತಹ ಒಂದು ಜಾಗದಲ್ಲಿ ಲಕ್ಷ್ಮಿಯ ಗಂಡ ಮನೋಜ್ ಕುಮಾರ್ ಏನಿರ್ತಾನೆ, ಆತನು ಕೂಡ ಚೆನ್ನೈ ಮೂಲದವನಾಗಿರ್ತಾನೆ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ರಕ್ತ ಬಿದ್ದಿದ್ದೇ ಒಂದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನನ್ನ ಹೆಂಡತಿಯ ಒಂದು ಈ ರೀತಿಯಾಗಿ ಸತ್ತಿದ್ದಾಳೆ, ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆತನ ಸ್ನೇಹಿತರನ್ನ ಕರ್ಕೊಂಡು 5 ನಿಮಿಷದಲ್ಲಿ ರಕ್ತವನ್ನು ಕ್ಲೀನ್ ಮಾಡುವಂಥದ್ದು, ಶವದ ಆಸುಪಾಸಿನಲ್ಲಿ ಬಿದ್ದಂಥ ರಕ್ತವನ್ನು ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಮಾಡಿರ್ತಾನೆ. ಅದಲ್ಲದೆ ಆತ ಒಳಗೆ ಕಣ್ಣೀರು ಹಾಕ್ತಾ ಇದ್ದರೆ ಮನೆಯ ಹೊರಗಡೆ ಬರ್ತಾ ಇದ್ದಂತೆ ನಕ್ಕೊಂಡು ಓಡಾಡ್ತಾ ಇದ್ದ. ಇದೆಲ್ಲವನ್ನು ಅಬ್ಸರ್ವ್ ಮಾಡೋಕೆ ನೀಲಪ್ಪ ಈಟರ್ ಅವರು ಒಬ್ಬ ASIಗೆ ತಿಳಿಸಿರ್ತಾರೆ. ಆತನ ಚಲನವಲನವನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದಂತೆ ಆತ ಎಲ್ಲೋ ಡೌಟ್ ಬರೋ ರೀತಿಯಲ್ಲಿ ಕಾಣಿಸುತ್ತೆ. ಆತನನ್ನು ಮೊದಲಿಗೆ ಈಟರ್ ಅವರು ಕರೆದು ವಿಚಾರಣೆ ಮಾಡ್ತಾರೆ. ಇನ್ನು ಕೈಯಲ್ಲಿರ್ತಕ್ಕಂಥ ಒಂದು ಗಾಯವನ್ನು ನೋಡಿದ್ರೆ, ತರ್ಚಿದ ಗಾಯವನ್ನು ನೋಡಿದ್ರೆ ಏನು ಆ ದಿವಸ ಏನಾಯ್ತು ಇನ್ಸಿಡೆಂಟು, ನೀವೇನಾದರೂ ಸೇರ್ಕೊಂಡು ಈ ರೀತಿಯಾಗಿ ಮರ್ಡರ್ ಮಾಡಿದ್ರಾ ಅನ್ನೋ ಒಂದು ವಿಚಾರವನ್ನು ಕೂಡ ಕೇಳ್ತಾರೆ. ಅದಕ್ಕೆ ಹೆದರಿದಂತಹ ವ್ಯಕ್ತಿ ಮತ್ತೊಂದು ಹೊಸ ಕಥೆಯನ್ನು ಕಟ್ಟೋಕೆ ಶುರು ಮಾಡ್ತಾರೆ. ನಾನು ಹೆದರ್ಕೊಂಡ್ರೆ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ, ಇಲ್ಲ ಸರ್, ನಾನು ಕೊಲೆ ನಡೆದಾಗ ನಾನು ಸಂಜೆ ಬಂದಿದ್ದೆ, ನನ್ನ ಲಕ್ಷ್ಮಿ ಹೆಂಡತಿ ಏನಿದ್ದಾಳೆ ಅವಳು ಹೆಣವಾಗಿ ಬಿದ್ದದನ್ನು ನೋಡಿ ನಾನು ಹೆದರ್ಕೊಂಡು ನಂತರದಲ್ಲಿ ಮನೆ ಹೊರಗಡೆ ಬಂದು ಬಿದ್ದಿದ್ದೆ, ಅಕ್ಕಪಕ್ಕದವ್ರನ್ನ ಕರೆದಾಗ ಈ ರೀತಿಯಾದಂಥ ಸಮಸ್ಯೆಗಳು, ಅಂದರೆ ಕರೆದಾಗ ನನಗೆ ತರ್ಚಿದ ಗಾಯ ಆಯಿತು. ಆ ಒಂದು ಸಂದರ್ಭದಲ್ಲೇ ಅಂದರೆ ಬಿದ್ದು ಏಟಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಹೆಣವನ್ನು ನೋಡಿ ಈ ರೀತಿಯೆಲ್ಲ ಗಾಯಗಳಾಗಿದ್ವು ಅಂತ ಹೇಳಿ ಕಥೆಯನ್ನು ಕಟ್ತಾನೆ. ಕತೆ ಕಟ್ಟಿದ್ದನ್ನು ನೋಡಿಕೊಂಡು ಅಯ್ಯೋ ಹೀಗಾಯ್ತಲ್ಲ, ಆಯ್ತಪ್ಪ ಅಂತ ಹೇಳಿ ಕಳಿಸ್ಕೊಡುವಂಥ ಕೆಲಸಗಳು ಮಾಡ್ತಾರೆ. ಅದಾದಮೇಲೆ ಅವರಿಗೆ ಮತ್ತಷ್ಟು ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಈತನ ಮಾತಾಡುವಂಥ ರೀತಿ ಮತ್ತು ಪೊಲೀಸರನ್ನು ನೋಡ್ತಾ ಇದ್ದರೆ ಅಗ್ರೆಸಿವ್ ಆಗುವಂಥ ರೀತಿಯನ್ನು ನೋಡಿಕೊಂಡು ನೀಲಪ್ಪ ಈಟರ್ ಅವರು ಆಯಿತು, ಇವನ ಆಫೀಸಲ್ಲಿ ಬರುತ್ತೆ, ಆತನ ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ ಕೊಲೆ ನಡೆದ ದಿನ ಅನ್ನೋದನ್ನು ನೋಡಿ ಅಂತ ಹೇಳಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ಹೆಡ್ ಕಾನ್ಸ್ಟೇಬಲ್ ಆತ ಕೆಲಸ ಮಾಡ್ತಾ ಇದ್ದಂಥ IT ಕಂಪ್ನಿಗೆ, ಮನೋಜ್ ಕುಮಾರ್ ಕೆಲಸ ಮಾಡ್ತಾ ಇರ್ತಕ್ಕಂಥ IT ಕಂಪ್ನಿಗೆ ಹೋಗಿ ಅಲ್ಲಿರ್ತಕ್ಕಂಥ CCTVಗಳನ್ನು ನೋಡುವಂತಹ ಕೆಲಸಗಳು ಮಾಡ್ತಾನೆ. ಬೆಳಿಗ್ಗೆ ಬರುವಾಗ ವೈಟ್ ಕಲರ್ ಟೀ ಶರ್ಟ್ಗಳನ್ನು ಹಾಕ್ಕೊಂಡು ಕೆಲಸಕ್ಕೆ ಬರ್ತಾನೆ. 9 ಗಂಟೆಗೆ ಬಂದವನು 11 ಗಂಟೆವರೆಗೂ ಕೂಡ ಅಲ್ಲಿ ಓಡಾಡ್ಕೊಂಡಿರ್ತಾನೆ. 11 ಗಂಟೆಗೆ ಮತ್ತೆ ವಾಪಸ್ಸು ಲಾಗೌಟ್ ಆಗಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದವನು
ಏನು ಮಾಡ್ತಾನೆ ಅನ್ನೋದು ಸ್ಪಷ್ಟವಾಗಲ್ಲ. ಮತ್ತು ಪುನಃ ವಾಪಸ್ಸು ಆಫೀಸ್ಗೆ ಒಂದು 3-4 ಗಂಟೆ ಬಿಟ್ಟು ಅಂದರೆ 1 ಗಂಟೆ ಅಥವಾ 1.5 ಗಂಟೆ ಸುಮಾರಿನಲ್ಲಿ ಮತ್ತೆ ಆಫೀಸ್ಗೆ ಹೋಗ್ತಾನೆ. ಆವಾಗ ಶರ್ಟ್ ಕಲರು ಬೇರೆ ಇರುತ್ತೆ, ಅಂದರೆ ವೈಟ್ ಕಲರ್ ಶರ್ಟ್ ಅಲ್ಲ, ನಾರ್ಮಲ್ ಶರ್ಟ್ಗಳನ್ನು ಹಾಕೊಂಡು ಹೋಗಿರ್ತಾನೆ. ಈ 2 ಕಲರ್ಗಳನ್ನು ನೋಡ್ತಾ ಇದ್ದಂತೆ ಇವತ್ತು 11 ಗಂಟೆಗೆ ಹೋದವನು 1:15 ಯಾಕೆ ಬಂದ ಅಂತ ಹೇಳಿ ಒಂದು ಅನುಮಾನ ಹುಟ್ಟಕ್ಕೆ ಶುರುವಾಗುತ್ತೆ. ಏನಪ್ಪ ಅಂತ ಹೇಳಿ ಇನ್ವೆಸ್ಟಿಗೇಷನ್ಗೆ ಮತ್ತೆ ಆ CCTV ತಗೊಂಡು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದರಲ್ಲಿ ಕೆಲ ವಿಚಾರಗಳು ಗೊತ್ತಾಗ್ತವೆ. ಅಂದರೆ ಈತ ಹೋಗಿದ್ದಾನೆ, ಯಾವಾಗ ಒಂದು ಕಾರಣಕ್ಕೋಸ್ಕರ ಹೋಗಿದ್ದಾನೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿ ಆತನ ಬಳಿ ಸಾಕಷ್ಟು ವಿಚಾರಗಳನ್ನ ಕೇಳ್ತಾರೆ. ಆದರೆ ನಾನು ಹೋಗಿದ್ದೆ ಹೊರಗಡೆ ಹೋದ ಸಂದರ್ಭದಲ್ಲಿ ಯಾವುದೋ ಒಂದು ಹಕ್ಕಿ ಪಿಕ್ಕೆ ಮಾಡಿದ್ದು, ಆ ಕಾರಣಕ್ಕೋಸ್ಕರ ಬಟ್ಟೆಯನ್ನು ಚೇಂಜ್ ಮಾಡಿದೆ, ನಾನು ಆಲ್ರೆಡಿ ತಂದಿದ್ದೆ ಮನೆಯಿಂದ ಅಂತ ಹೇಳ್ತಾನೆ. ಅಯ್ಯೋ ಹೌದಾ, ಹಿಂಗಾಯ್ತಲ್ಲ ಅಂತ ಹೇಳಿ ಆತ ತಲೆ ಕೆಡಿಸ್ಕೊಂಡು ಅವರು ಈಟರ್ ಅವರು ನೀಲಪ್ಪ ಈಟರ್ ಅವರು ಇಂಥ ಇನ್ಸಿಡೆಂಟ್ ಆಯ್ತಲ್ಲ ಅಂತ ಹೇಳಿ ಆಯಿತು ಅವನು ಮತ್ತೆ ಬಿಟ್ಟು ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದಾದ ಬಳಿಕ ಆತನ ಕೈಯಲ್ಲಿ, ಅಂದರೆ ಆಕೆ ಸಾವನ್ನಪ್ಪಿ ಇದ್ದಾಗ ಆಕೆಯ ಕೈಯಲ್ಲಿ ಕೆಲ ಕೂದಲಿನ ಅಂಶಗಳು ಸಿಗ್ತವೆ. ಆ ಕೂದಲನ್ನು FSLಗೆ ಕಳಿಸುವಂತಹ ಕೆಲಸಗಳು ಮಾಡ್ತಾರೆ. FSL ರಿಪೋರ್ಟ್ ಬರೋದು ತುಂಬ ಲೇಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮತ್ತೆ ಆತನನ್ನು ಕರೆದು ಪೊಲೀಸ್ ಠಾಣೆಗೆ ಕರೆದು ಒಬ್ಬ ASI ಮಾತಾಡ್ತಾನೆ. ನೀವೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿದೆ ಮನೋಜ್ ಕುಮಾರ್ ಅವರೇ, ಆದರೆ ಪೊಲೀಸ್ನವರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಈತನ ಬಗ್ಗೆ ನಾವು ಎಲ್ಲ ಗೊತ್ತಿದ್ದು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆ್ಯಕ್ಷನ್ ತಗೋಬೇಡಿ, ಸದ್ಯದ ಮಟ್ಟಿಗೆ ತಣ್ಣಗಿರಿ ಅಂತೇಳಿ ಹೇಳಿದ್ದಾರೆ, ನೀವೆಲ್ಲಾದರೂ ಮಾತುಕತೆ ಮಾಡಂಗಿದ್ರೆ ಮಾತಾಡಿ ಅಂಥೇಳಿ ಬಾಯನ್ನು ನಿಧಾನವಾಗಿ ಬಿಡಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಹೌದು ನಾನೇ ಮಾಡಿದೆ ಅಂತ ಹೇಳಿ ಮನೋಜ್ ಕುಮಾರ್ ಹೇಳ್ತಾನೆ. ನನಗೆ ಆಕೆಯ ಜೊತೆ 3 ತಿಂಗಳ ಹಿಂದೆ ಮದುವೆ ಆಗಿತ್ತು, ಲಕ್ಷ್ಮಿಯನ್ನು ನಾನು ಬಲವಂತವಾಗಿ ನಾನೇ ಕೊಂದೆ ಅಂತ ಹೇಳ್ತಾರೆ. ಯಾವ ರೀತಿಯಪ್ಪ ಕೊಂದೆ ಅಂತ ಹೇಳಿದಾಗ, ಸರ್ ನಾನು ದೀಪಾವಳಿಗೆ ಮದುವೆ ಆದ ನಂತರದಲ್ಲಿ ಫಸ್ಟ್ ದೀಪಾವಳಿಗೆ ನಾನು ಊರಿಗೆ ಹೋದೆ ಚೆನ್ನೈಗೆ. ಅಲ್ಲೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಅಂದರೆ ಒಂದು 3 ದಿವಸದ ಮುಂಚೆನೇ ನಾನು ಬರ್ತೀನಿ. ಬಂದಾಗ ನಾನು ಎಲ್ಲ ರೀತಿಯಲ್ಲೂ ಪ್ಲ್ಯಾನ್ ಹಾಕ್ಕಂತೀನಿ, ಯಾವ ರೀತಿಯಾಗಿ ಮರ್ಡರ್ ಮಾಡ್ಬೋದು, ಇವಳ ಜೊತೆ ಯಾವ ರೀತಿಯಾಗಿ ನಾನು ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ, ಈ ಕೊಲೆ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಆ ಸಂದರ್ಭದಲ್ಲಿ ಆಕೆ ಬಂದು ಒಂದು 2 ದಿವಸ ಬಿಟ್ಟ ನಂತರದಲ್ಲಿ ನಾನು ಬಂದು ಕೆಲಸಕ್ಕೆ ಸೇರಿ ಅವಳು ಅದಾದ ಮೇಲೆ 2 ದಿವಸದ ನಂತರದಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಮನೇಲೇ ಇರ್ತಾಳೆ, ಸ್ವಲ್ಪ ಟಯರ್ಡ್ ಆಗಿರ್ತಾಳೆ. ನಾನು ಕೆಲಸಕ್ಕೆ ಹೋಗಿ ನಂತರದಲ್ಲಿ ಒಂದು 11-11:30 ಒಳಗಡೆ ವಾಪಸ್ ರಿಟರ್ನ್ ಬರ್ತೀನಿ. ಬಂದಾಗ ಈ ರೀತಿಯಾಗಿ ಅವಳು ಇರೋದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಅವಳಿಗೆ ಒಂದು ಕಾಫಿ ಮಾಡೋಕೆ ಕೇಳ್ತೀನಿ. ಕಾಫಿ ಮಾಡೋಕೆ ಹೇಳಿದಾಗ ಅವಳು ಕಾಫಿ ಮಾಡೋಕೆ ಹೋಗ್ತಾಳೆ. ನಾನು ಖಾರದ ಪುಡಿಯನ್ನು ತೆಗೆದುಕೊಂಡು ಅಲ್ಲೇ ಅಡುಗೆ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ತಗೊಂಡು ಅವಳ ಕಣ್ಣಿಗೆ ಹಾಕ್ತೀನಿ. ಕಣ್ಣಿಗೆ ಹಾಕ್ತಾ ಇದ್ದಂತೆ ಆಕೆ ಅಲ್ಲೇ ಕಣ್ಣಿಗೆ ಯಾಕೆ ಹಾಕಿದ್ರೆ ತಮಾಷೆ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅಂತ ಹೇಳಿ ಬೇಷನ್ಗೆ ಹೋಗಿ ಮುಖವನ್ನು ತೊಳ್ಕೊಳ್ಳೋದಕ್ಕೆ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಬೇಷನ್ ಪಕ್ಕದಲ್ಲೇ ನಾನು ಆಲ್ರೆಡಿ ಕಬ್ಬಿಣದ ಸರಳನ್ನಿಟ್ಟಿದ್ದೆ. ಆ ಸರಳಿನ ಮೂಲಕ 3 ಬಾರಿ ತಲೆಗೆ ಹೊಡೆದೆ. ಆಕೆ ಉಸಿರು ಕಟ್ಟುವಂತಹ ಸಿಚುವೇಶನ್ನಲ್ಲಿ, ಸಾಯುವಂಥ ಸಿಚುವೇಶನ್ನಲ್ಲಿ ನನ್ನ ಕೈಯನ್ನು ಹಿಡಿದು ಎಳೆದಿದ್ಲು. ಆವಾಗ ನನಗೆ ಕೈ ತರಿಸಿದ ಗಾಯಗಳಾದವು. ಅದಾದ ಬಳಿಕ ಆಕೆಯ ತಲೆಯನ್ನು ಬೇರೆ ಗೋಡೆಗೆ ಹೊಡೆದು ನಂತರದಲ್ಲಿ ಕೊಲೆ ಮಾಡಿದೆ. ಪೊಲೀಸ್ನವರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅಲ್ಲಿ ಮರ್ಡರ್ ಫಾರ್ ಗೇನ್, ಅಂದರೆ ಕೊಲೆ ಮಾಡೋದಕ್ಕೋಸ್ಕರ ಯಾವುದೋ ವ್ಯಕ್ತಿ ಬಂದಿದ್ದಲ್ಲ, ಇಲ್ಲಿ ಯಾವುದೋ ಒಂದು ಪಡೆಯೋಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹೇಳಿ ಮರ್ಡರ್ ಫಾರ್ ಗೇನ್ ಮಾಡಬೇಕು ಅಂತ ಹೇಳಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ ಬೀರುವನಲ್ಲಿರ್ತಕ್ಕಂಥ ಚಿನ್ನಾಭರಣಗಳನ್ನು ದೋಚಿ ನಾನೊಂದು ಕಡೆ ಇಟ್ಟಿದ್ದೀನಿ. ಯಾವುದೋ ಒಂದು BWSSB ಅವರು ಸ್ಲ್ಯಾಬ್ ಆಗ್ತಾಯಿದ್ರು, ಆ ಭಾಗದಲ್ಲಿ ತೊಗೊಂಡೋಗಿ ಇಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ. ಯಾಕಪ್ಪ ಹೀಗೆಲ್ಲ ಮಾಡಿದೆ, ಅಷ್ಟೊಳ್ಳೆ ಹೆಣ್ಮಗಳು, ಚಿನ್ನದಂಥ ಹೆಣ್ಮಗಳು, ಗೊಂಬೆ ಅಂತ ಗೊಂಬೆ ರೀತಿಯಲ್ಲಿದ್ದಾಳೆ, ಐಶ್ವರ್ಯ ರೈ ಥರ ಇದ್ದಾಳೆ, ಯಾಕಪ್ಪ ಹಿಂಗೆಲ್ಲ ಮಾಡಿದೆ ಅಂತ ಹೇಳಿದ್ರೆ, ನಾನೊಂದು ಕಡೆ ಒಬ್ಬಳನ್ನ ಲವ್ ಮಾಡ್ತಾ ಇದ್ದೆ, ಅವಳ ಹೆಸರು ರಾಧಾ ಅಂತ ಹೇಳಿ. ಅವಳ ಬಗ್ಗೆ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದ್ದೆ. ಆದರೆ ಮನೆಯವರು ಅದ್ರ ಬಗ್ಗೆ ಏನೂ ಕೂಡ ತಿಳ್ಕೊಂಡಿಲ್ಲ. ಬೇರೆ ಬೇರೆ ಕಾಸ್ಟ್ ಆಗಿರೋಕ್ಕೋಸ್ಕರ ನಾನು ನಿಮ್ಮ ಜೊತೆ ಮದುವೆ ಆಗಲ್ಲ, ನಿಮ್ಮನ್ನು ಮದುವೆ ಮಾಡಿಸಲ್ಲ ಅಂತ ಹೇಳೋಕೆ ಶುರು ಮಾಡ್ತಾರೆ. ಅವ್ರ ತಂದೆ ತಾಯಿ ಎಲ್ಲ ಹೇಳ್ತಾರೆ. ಹೇಳ್ತಾ ಇದ್ದಂತೆ ಅದಕ್ಕೆ ನನಗೆ ಬೇಜಾರಾಗುತ್ತೆ. ಆದಷ್ಟು ಬಾರಿ ಹೇಳ್ತೀನಿ, ಸಾಕಷ್ಟು ಬಾರಿ ಹೇಳ್ತೀನಿ, ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಮನೆಯವರು ಅದಕ್ಕೆ ಒಪ್ಕೊಳ್ದೇ ಇದ್ದಾಗ ನನಗೆ ಬಲವಂತವಾಗಿ ಇವನೆಲ್ಲರೂ ದಾರಿ ತಪ್ತಾನೆ ಅಂತ ಹೇಳಿ ನಮ್ಮ ತಂದೆ ತಾಯಿ ಎಲ್ಲ ನನಗೆ ಲಕ್ಷ್ಮಿನ ತಂದು ಕಟ್ತಾರೆ. ಲಕ್ಷ್ಮಿನೂ ಕೂಡ ಇಲ್ಲಿಗೆ ತಂದು ಕೆಲಸಕ್ಕೆ ಹಾಕಂತೀನಿ. ಆದರೆ ರಾಧಾ ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿದ್ಲು. ಆಕೆಯ ಬಾಹ್ಯ ಸೌಂದರ್ಯ ಏನು ಅದನ್ನು ನೋಡಿಕೊಂಡೆ ನಾನು ವಿಚಲಿತನಾಗಿದ್ದೆ. ಆದರೆ ಅವಳ ಬಗ್ಗೆ ಅವಳ ಹತ್ರ ನಾನು ಇಷ್ಟವರೆಗೂ ಹೇಳ್ಕೊಂಡಿಲ್ಲ ಇತ್ತು. ಮನೆಯಲ್ಲೆಲ್ಲರೂ ಹೇಳಿ ಒಪ್ಸಿದ ನಂತರದಲ್ಲಿ ಅವಳನ್ನ ಹೇಳೋಣ ಈ ರೀತಿಯಾಗಿ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ. ಅಷ್ಟರೊಳಗೆ ನನಗೆ ಮದುವೆ ಆಗ್ತಾ ಇದ್ದ ಸಂದರ್ಭದಲ್ಲೇ ಅವಳಿಗೆ ಅದಕ್ಕಿಂತ ಮುಂಚೆನೆ ಅವಳು ಮದುವೆ ಆಗಿ ಒಂದು ಮಗು ಕೂಡ ಇತ್ತು ರಾಧಾಗೆ. ಅವಳ ಮೇಲೆ ಮತ್ತೆ ಆಸೆ ಜಾಸ್ತಿ ಆಯಿತು. ಗಂಡನನ್ನು ಬಿಟ್ಟು ಬಂದರೂ ಕೂಡ ಅಡ್ಡಿಲ್ಲ, ನಾನು ಅವಳ ಜೊತೆ ಬದುಕಬೇಕು, ಬಾಳಬೇಕು, ನನಗೆ ಅವಳ
ಏನು ಬಾಹ್ಯ ಸೌಂದರ್ಯವೇ ನನ್ನನ್ನು ಸೆಳೀತಾ ಇದೆ. ಆ ಕಾರಣಕ್ಕೋಸ್ಕರ ಇವಳ ಜೊತೆ ಒಂದು ದಿವಸನೂ ಕೂಡ ನಾನು ದೈಹಿಕವಾಗಿ ಸಂಪರ್ಕವನ್ನು ಬೆಳೆಸಿಲ್ಲ ಲಕ್ಷ್ಮಿ ಜೊತೆ. ಮದುವೆ ಆದ ದಿನದಿಂದ ಹಿಡಿದು 3 ತಿಂಗಳು ಕೊಲೆ ಆಗೋವರೆಗೂ ಕೂಡ ನಾನು ಅವಳ ಜೊತೆ ಸೇರಿಲ್ಲ ಇತ್ತು. ಅವಳು ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿ ಆಗ್ತಾ ಇದ್ದಂತೆ ಯಾಕೆ ಹೀಗೆ ದೂರ ಹೋಗ್ತಾ ಇದ್ದೀರಿ ಅಂತೇಳಿ ಕೇಳ್ತಾ ಇದ್ಲು. ಅದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಇತ್ತು. ಅದಕ್ಕೋಸ್ಕರ ಬೇಗ ಮುಗಿಸ್ಬೇಕು ಅಂಥೇಳಿ ನಾನು ಮುಗಿಸ್ಬಿಟ್ಟೆ. ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಮಾಡಿದೆ ಅಂತೇಳಿ ಹೇಳಿ ತಪ್ಪು ಒಪ್ಕೋತಾನೆ. ಎಷ್ಟು ದುಡ್ಡು ಬೇಕು ಹೇಳಿ ಸರ್, ನಾನು ಅಷ್ಟು ಕೊಟ್ಬಿಡ್ತೀನಿ, ನನ್ನ ಈ ಒಂದು ಮರ್ಡರ್ ಕೇಸಿಂದ ಹೊರಗಡೆ ತನ್ನಿ ಅಂತೇಳಿ ಹೇಳ್ತಾನೆ. ಇಂಥ ವಿಚಾರ ಸಂಬಂಧಪಟ್ಟಂಗೆ ಇವರು ಈಟರ್ ಅವರು ಅದೇ ಕೂಡಲೇ ASI ಪೂರ್ತಿ ವಿಚಾರಗಳನ್ನು ಈ ಮನೋಜ್ ಕುಮಾರ್ ತಗೊತಾ ಇದ್ದಂತೆ ನೀಲಪ್ಪ ಈಟರ್ ಇನ್ಸ್ಪೆಕ್ಟರ್ ಅವರು ನೇರವಾಗಿ ಬಂದು ಆತನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಏನು ಬಾಯಿ ಬಿಡಿಸುವಂತಹ ಕೆಲಸಗಳು ಮಾಡ್ತಾರೆ ಮತ್ತು ಆತನನ್ನು ಮತ್ತೆ ಜೈಲಿಗಟ್ಟುವಂತಹ ಕೆಲಸವನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗಟ್ತಾರೆ. ಇಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಎಲ್ಲ ರೀತಿಯ ಒಂದು ಎವಿಡೆನ್ಸ್ಗಳನ್ನು ಕೊಟ್ಟು ಆ ಎವಿಡೆನ್ಸ್ಗೆ ತಕ್ಕನಾಗಿ ಆತನಿಗೆ ಜೀವಾವಧಿ ಶಿಕ್ಷೆನೂ ಕೂಡ ಆಗೋಗುತ್ತೆ. ಅದಾದಮೇಲೆ ನಂತರದಲ್ಲಿ ಕಾನೂನು ಬೇರೆ ರೀತಿಯಲ್ಲಿ ಇರುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಕೂಡ ನಡೀತಾ ಇದೆಯೋ ಅಥವಾ ಮುಗ್ದಿದೆಯೋ ಗೊತ್ತಿಲ್ಲ ಈ ಕೇಸು. ಆದರೆ ಇಲ್ಲಿಯವರೆಗೂ ಕೂಡ ಅಂದರೆ ಒಂದು ಹೆಣ್ಣು ಮಗಳು ಅವಳು ಬೇರೆ ಯಾವುದೋ ಜೀವನವನ್ನು ಮಾಡ್ಕೊತಾ ಇದ್ಲು. ಇಲ್ಲಿ ಮನೋಜ್ ಕುಮಾರ್ ಆದವನು ಮೊದಲಿಗೆ ಹೇಳಬೇಕಿತ್ತು ಈ ರೀತಿಯಾದಂಥ ಸಮಸ್ಯೆ ಇತ್ತು, ನನಗೆ ಇನ್ನೊಂದು ಲವ್ ಇದೆ, ಆ ಕಾರಣಕ್ಕೋಸ್ಕರ ನಾನು ಮದುವೆ ಆಗಲ್ಲ ಅಂತ ಕಡ್ಡಿ ಮುರಿದ ರೀತಿಯಲ್ಲಿ ತಂದೆ ತಾಯಿ ಹೇಳಬೇಕಿತ್ತು. ಆತ ಹೇಳಲೇ ಇಲ್ಲ. ಕೊನೆಗೆ ಆಕೆಯನ್ನು ಕೊಲೆ ಮಾಡಿ ಇನ್ನೊಬ್ಬಳನ್ನ ಸೇರಬೇಕು ಅಂತ ಹೋಗ್ತಾನೆ. ಆಕೆಗೂ ಕೂಡ ಈಗ ಯಾರೋ ಈತ ಒಂದು ಸೈಡ್ ಲವ್ ಮಾಡ್ತಾ ಇದ್ದಾನೆ, ಆಕೆಗೆ ಈತ ಲವ್ ಮಾಡ್ತಾ ಇದ್ದಾನೋ ಅನ್ನೋದೇ ಗೊತ್ತಿರಲಿಲ್ಲ. ನಂತರ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆಯನ್ನು ಮಾಡಿದಾಗ ಆಕೆಗೆ ನನಗೆ ಒಳ್ಳೆಯ ಸ್ನೇಹಿತ ಆಗಿದ್ದ, ಅದನ್ನು ಬಿಟ್ಟು ನನಗೆ ಬೇರೆ ಯಾವುದೇ ರೀತಿಯಲ್ಲೂ ವಿಚಾರಗಳಿಲ್ಲ, ನಾನು ಲವ್ ಮಾಡ್ತಾ ಇಲ್ಲ, ನನಗೆ ಆಲ್ರೆಡಿ ಮಗು ಇದೆ ಸರ್ ಅಂತೇಳಿ ಹೇಳ್ತಾರೆ. ಒಟ್ಟಲ್ಲಿ ಒನ್ ಸೈಡ್ ಲವ್ ಈತನೊಂದು ವಿಕೃತಿ ಏನು ಮತ್ತಷ್ಟು ಜಾಸ್ತಿ ಮಾಡಿ ಆಕೆಯನ್ನು ಪಡಿಲೇಬೇಕು ಅಂತ ಹೇಳಿ ಚಿನ್ನದಂಥ ಹೆಣ್ಣುಮಗಳನ್ನು ಕರ್ಕೊಂಡು ಬಂದು 3 ತಿಂಗಳಲ್ಲಿ ಕೊಲೆ ಮಾಡ್ತಾನೆ. ಇಂತಹ ಘಟನೆಗಳು ಸಾಕಷ್ಟು ಆಗ್ತಾನೆ ಇರ್ತವೆ. ಇದೆಲ್ಲವೂ ಕೂಡ ನಾನು ಯಾಕೆ ಈ ವಿಚಾರಗಳನ್ನ ಹೇಳಿದೆ ಅಂತ ಹೇಳಿದ್ರೆ, ಇಂತಹ ಒಂದು ಇನ್ವೆಸ್ಟಿಗೇಷನ್ನ ನೀಲಪ್ಪ ಈಟರ್ ಅವರು ಈಗ ರಿಟೈರ್ಡ್ ಆಗಿದ್ದಾರೆ, ರಿಟೈರ್ಡ್ ACP ಆಗಿದ್ದಾರೆ. ಈ ಹಿಂದೆ ಓಲ್ಡ್ ಏರ್ಪೋರ್ಟ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು, ಖಡಕ್ ಆಗಿದ್ದರು, 100 ಇನ್ವೆಸ್ಟಿಗೇಷನ್ ಮಾಡಿದವರು. ಅದರಲ್ಲಿ ಒಂದು ವಿಚಾರವನ್ನು ಈಗ ನಾನು ತೆಗೆದಿದ್ದೀನಿ. ಆ ಒಂದು ಕೇಸಿನ ಸುತ್ತ ಹೆಂಗಿದೆ ಈ ಮನೋಜ್ ಕುಮಾರ್ನ ಒಂದು ಇನ್ವೆಸ್ಟಿಗೇಷನ್ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ.